ನಮಸ್ಕಾರ. ರಾಜ್ಯದ ಪರ ಧ್ವನಿ ಎತ್ತುವಂತಹ ಜನದನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು. ನಿಜಕ್ಕೂ ಇದು ದುರಂತ, ದುರ್ದೈವ. ಸಾವಿರಾರು ಕಾರ್ಮಿಕ ಕುಟುಂಬಗಳಿಗೆ ಅನ್ನ ನೀಡಿದಂತಹ ಒಂದು ಕಾರ್ಖಾನೆ ಈಗ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿ ಬಂದೊದಗಿದೆ. ಉಕ್ಕಿನ ನಗರಿ ಅಂತ ಹೆಸರು ಬಂದಿದ್ದೆ ಈ ಕಾರ್ಖಾನೆಯಿಂದ ಭದ್ರಾವತಿ ನಗರಕ್ಕೆ. ಆದರೆ ಈಗ ಮೊಳೆ ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ರು. 10 ವರ್ಷಗಳ ನಿರಂತರ ಹೋರಾಟ ಮಣ್ಣಲ್ಲಿ ಹೋಮ ಮಾಡ್ದಂಗಾಯಿತು. ನೋಡಿ, ರಾಜ್ಯದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದು. ಆದರೆ ಈಗ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ, ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಹುಸಿ ಭರವಸೆಯಿಂದ ಈಗ ಅದು ಶಾಶ್ವತವಾಗಿ ಮುಚ್ಚಿ ಹೋಗ್ತಾ ಇದೆ. ಯಾಕೆ ಹಾಗಾದರೆ ನಮ್ಮಲ್ಲಿ ಆ ಕಾರ್ಖಾನೆಗಳ ಸಾರ್ವಜನಿಕ ಉದ್ಯಮವನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ? ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೊಟ್ಟಂಥ ಕೊಡುಗೆ, ನಾಲ್ವಡಿ ಕೃಷ್ಣರಾಜ್ ಅವರು ಕಟ್ಟಿದಂಥ ಒಂದು ಕಾರ್ಖಾನೆ ಈಗ ಅಳಿವಿನಂಚಿಗೆ ಹೋಗ್ತಾ ಇದೆ, ತೆರೆಮರೆಯಲ್ಲಿ ಸರಿತಾ ಇದೆ. ಅದನ್ನು ನಂಬ್ಕೊಂಡು ಬದುಕ್ತಿರುವಂಥ ಕಾರ್ಮಿಕರ ಗತಿಯನ್ನು ಹಾಗಾದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾವೆ. ನೋಡಿ, ಉತ್ತರ ಭಾರತದಲ್ಲಿ ಎಷ್ಟೋ ಕಾರ್ಖಾನೆಗಳನ್ನು ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಮನಸ್ಸು ಮಾಡ್ತಾ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡ್ರು, ಆ ಕಾರ್ಖಾನೆ ಮೇಲೆ ರಾಜಕಾರಣ ಮಾಡಿದ್ರು. ಸಾವಿರಾರು ಕೋಟಿ ಹೂಡ್ತೇವೆ ನಾವು ಅಂತ ಕೇಂದ್ರದಿಂದ ನಾಯಕರು ಬಂದ್ರು, ಅದ್ರೇನೂ ಆಗ್ಲಿಲ್ಲ. ರಾಜ್ಯದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಮೊಳೆ ಹೊಡಿತಾ ಇದ್ದಾರೆ. ಭದ್ರಾವತಿ ವಿಶ್ವೇಶ್ವರಯ್ಯ ಕಾರ್ಖಾನೆ ಮುಚ್ಚಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿದೆ ವಿಐಎಸ್ಎಲ್ ಕಾರ್ಖಾನೆ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಭಾರತೀಯ ಉಕ್ಕು ಪ್ರಾಧಿಕಾರದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ನೆನಪು ಮಾತ್ರ. SAIL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಇನ್ನೇನು ಮಾಡಬೇಕು? ಅದನ್ನು ನಂಬಿಕೊಂಡಂಥವ್ರಲ್ಲಿ ಹೋಗಬೇಕು. 2016ರಲ್ಲಿ ಕಾರ್ಖಾನೆ ಖಾಸಗೀಕರಣಕ್ಕೆ ಒಪ್ಪಿಗೆ ಸೂಚಿಸಿತ್ತು ಕೇಂದ್ರ. ಬಿಡ್ದಾರರು ಆಸಕ್ತಿ ವಹಿಸಲಿಲ್ಲ. ಯಾರ ಮುಂದೆ ಬರ್ತಾರೆ? ಇಲ್ಲ, ನಷ್ಟ ಆಗುತ್ತೆ, ನಷ್ಟದಲ್ಲಿದೆ ಕಾರ್ಖಾನೆ, ನಮ್ಗೆ ಹೆಂಗೆ ಲಾಭ ಆಗುತ್ತೆ? 1600 ಕೋಟಿ ವಿನಿಯೋಗಿಸಿ ಕಾರ್ಖಾನೆ ಮುನ್ನಡೆಸೋ ತೀರ್ಮಾನ ಕೈಗೊಳ್ತಾರೆ. ಅದು ಸಕ್ಸಸ್ ಆಗಲ್ಲ. 2-3 ಬಾರಿ ಕೇಂದ್ರ ಉಕ್ಕು ಸಚಿವರು ಕಾರ್ಖಾನೆಗೆ ಭೇಟಿ ಕೊಟ್ಟಿದ್ರು. 3000 ಕೊಡ್ತೀವಿ, 6000 ಕೊಡ್ತೀವಿ ಅಂದರು. ಏನೂ ಆಗಲಿಲ್ಲ. ನಮ್ಮ ದೇಶದ ಹೆಮ್ಮೆ ಅದು, ನಮ್ಮ ರಾಜ್ಯದ ಕೀರ್ತಿ. 1918ರಲ್ಲಿ ಆ ಸಂದರ್ಭದಲ್ಲಿ, ಆಮೇಲೆ 23ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿದ್ದದು. ಆದರೆ ಈಗ ನೋಡಿದ್ರೆ ಕಾರ್ಖಾನೆ ಹುದಿಗೆ ಹೋಗ್ತಾ ಇದೆ, ಮಣ್ಣಲ್ಲಿ ನೆನಪಾಗಿ ಉಳಿತಾ ಇದೆ. 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಕಾರ್ಮಿಕರು. ಆ ಭಾಗದವರು ಜನಪ್ರತಿನಿಧಿಗಳು ಏನು ಮಾಡಿದರು? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, BY ರಾಘವೇಂದ್ರ ಅವರು ಭರವಸೆಯನ್ನು ಕೊಡ್ತಾನೇ ಬಂದರು. ಇಲ್ಲ, ನಾವು ಉಳಿಸ್ಕೊಳ್ತೀವಿ, ಏನಾದರೂ ಪ್ರಯತ್ನ ಪಡ್ತೀವಿ, ಸರ್ಕಾರ ನಮ್ದಿದೆ ಅಂತ ಹೇಳಿ. ಡಬಲ್ ಇಂಜಿನ್ ಸರ್ಕಾರ. ಯಾಕೆ? ಆ ಕಾರ್ಮಿಕರ ನೋವು ನಿಮಗೆ ಕೇಳಿಲ್ವಾ? ಹಾಗಾದರೆ ನಷ್ಟದ ಒಂದೇ ಕಾರಣನ? ಭಾವನಾತ್ಮಕ ನಂಟು ಇಲ್ವೇ ಇಲ್ವಾ ಕಾರ್ಖಾನೆಯೊಂದಿಗೆ? ರಾಜ್ಯದ ಮೊದಲ ಕಾರ್ಖಾನೆ ಇದು. ನಮ್ಮ ಇಲ್ಲಿ ತಯಾರಾಗುವಂಥ ಕಬ್ಬಿಣದ ವಸ್ತುಗಳಿದಾವಲ್ಲ, ವಿದ್ಯುತ್ ಸ್ಥಾವರಗಳಿರ್ಬೋದು, ಕಟ್ಟಡಗಳ ನಿರ್ಮಾಣ, ಯಂತ್ರಗಳು, ವಾಹನಗಳು ಎಲ್ಲವೂ ಕೂಡ ಈ ಕಾರ್ಖಾನೆ ಮೇಲೆ ಅವಲಂಬಿತವಾಗಿದ್ದು, ಉಕ್ಕಿನ ಮೇಲೆ ಅವಲಂಬಿತವಾಗಿದ್ದು. ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂಥ ರಾಜ್ಯ ನಮ್ಮದು, ಸಂಪದ್ಭರಿತ ರಾಜ್ಯ. ಬೇರೆ ಬೇರೆ ಕಡೆಗಳಲ್ಲಿ ದೇಶ ವಿದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಆದರೆ ಈಗ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮುಚ್ತಾ ಇದೆ. ಅದನ್ನು ಉಳಿಸ್ಕೋಬೇಕು. ಇನ್ನೂ ಹೋರಾಟ ನಡೀತಾನೆ ಇದೆ. ಇನ್ನೂ ಏನು ಕಾಲ ಮೀರಿಲ್ಲ, ಅವಕಾಶಗಳಿದ್ದಾವೆ. ಮನಸ್ಸು ಮಾಡಬೇಕಷ್ಟೇ, ಇಚ್ಛಾಶಕ್ತಿ ಬೇಕು. 70ರಿಂದ 80ರ ದಶಕದಲ್ಲಿ 12,000ಕ್ಕೂ ಅಧಿಕ ಕಾರ್ಮಿಕರು ಕಾಯಮಾಗಿದ್ರು. 4,000ಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸ್ತಾ ಇದ್ರು. ಕಾರ್ಖಾನೆ ನಷ್ಟದ ಸುಳಿಗೆ ಸಿಕ್ಕ ಬಳಿಕ ಕಾರ್ಮಿಕರ ಸಂಖ್ಯೆ ಇಳಿಕೆ ಆಗ್ತಾ ಬಂತು. ಸದ್ಯ 211 ಕಾಯಂ ನೌಕರರಿದ್ದಾರೆ. 1340 ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. VISL ಮುಚ್ಚುವ ಪ್ರಸ್ತಾಪ ಕೈ ಬಿಡಬೇಕು ಅನ್ನೋದು ಗುತ್ತಿಗೆ ನೌಕರರ ಆಗ್ರಹ ಆಗಿದೆ. ಅವರ ಕುಟುಂಬದ ಜವಾಬ್ದಾರಿ ಕೂಡ ಅವ್ರ ಮೇಲಿರುತ್ತೆ. ಆದರೆ ಆ ಕಾರ್ಖಾನೆ ಮುಚ್ಚೋದ್ರಿಂದಾಗಿ ನೋಡಿ, ಒಂದೊಂದೇ ಮುಚ್ಕೊಂಡು ಬರ್ತಾನೇ ಇದ್ದಾರೆ. ಒಂದೊಂದು ಖಾಸಗೀಕರಣ ಮಾಡೋದು, ಅವನ್ನ ಮುಚ್ಚಿಬಿಡೋದು, ನಷ್ಟದ ನೆಪ ಹೇಳಿ ಒಂದು ಖಾಸಗೀಕರಣ, ಇನ್ನೊಂದು ಡೋರ್ ಕ್ಲೋಸ್ ಮಾಡಿಬಿಡೋದು. ಇದು ಈಗ
ಸರ್ಕಾರ ಮುಂದೆ ಇರುವಂಥ ಆಯ್ಕೆಗಳು. ಅದನ್ನು ನಂಬ್ಕೊಂಡಿರುವಂಥವ್ರು ಏನು ಮಾಡಬೇಕು? BSNL ಮಾಡಿದ್ರಲ್ವಾ, ಹಾಗೆ HL ಮಾಡೋಕ್ಕೆ ಹೋದ್ರಲ್ವಾ, ಅದೇ ಥರ KSRTC BMTC ಮಾಡೋಕ್ಕೆ ಹೊರಟಿದ್ದಾರಲ್ವಾ, ಅದೇ ಥರ. ಅಂದರೆ ಎರಡೇ ಆಯ್ಕೆ, ಒಂದು ಮುಚ್ಚೋದು, ಇನ್ನೊಂದು ಮಾರಾಟ. ಇಲ್ಲಿ ಖಾಸಗಿಯವರು ಯಾರೂ ಬರಲಿಲ್ಲ, ತಗೊಳ್ಳೋಕೆ ಯಾರೂ ಬರಲಿಲ್ಲ. ನೋಡಿ, ದೇವೇಗೌಡರು ಆವಾಗ ಒಂದು ರೂಪಾಯಿಗೆ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿಬಿಟ್ಟಿದ್ರು. ಬರೀ ₹1. ನೋಡಿ, ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಕೇಂದ್ರ ಸರ್ಕಾರ ಈ ಆಸ್ತಿಗಳನ್ನು ಮಾರಾಟ ಮಾಡಿತ್ತು. ಅದಾದಮೇಲೆ 700 ಕೋಟಿ ಆಗಿತ್ತು. ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿ ಅಂತೇಳಿ ಅಂದಿನ ಮಹಾರಾಜರು ಅವರ ಹಣ ಒಡವೆ ಎಲ್ಲದನ್ನೂ ಹಡ ಇಟ್ಟು ಅಂದಿನ ದಿವಾನರಾಗಿದ್ದಂಥ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಅಡಿಯಲ್ಲಿ ಈ ಕಾರ್ಖಾನೆನ 18ರಲ್ಲಿ ಅಡಿಪಾಯ ಹಾಕಿ 23ರಲ್ಲಿ ಉತ್ಪಾದನೆ ಸ್ಟಾರ್ಟ್ ಮಾಡಿ 100 ವರ್ಷದ ಸಂಭ್ರಮದಲ್ಲಿರ್ತಕ್ಕಂಥ ದಿನಾನ ಇವತ್ತು ಶೋಕಾಚರಣೆಯಲ್ಲಿ ಮುಳುಗಿಸಿದ್ದಾರೆ. ಕಾರಣ ಇಷ್ಟೇ, ಈ ಕಾರ್ಖಾನೆನ ಲಾಸ್ನ ನೆಪ ಒಡ್ಡಿ ಈ ಕಾರ್ಖಾನೆನ ಮುಚ್ಚಕ್ಕಂಥ ಆದೇಶನ ಹೊರಡಿಸಿದ್ದಾರೆ. ಕಾರಣ ಇಷ್ಟೇ, 1923ರಿಂದನೂ ಕೆಲಸ ನಿರಂತರವಾಗಿ ನಡೀತಿದ್ದ ಜಾಗದಲ್ಲಿ 20,000 18,000 ಜನಗಳು ಈ ಕಾರ್ಖಾನೆ ಏನಾರೇ ಗೇಟ್ ತೆಗೆದು ಜನ ಡ್ಯೂಟಿ ಮುಗಿಸಿದ್ರೆ ಸುಮಾರು 1 ತಾಸು ಆ ಲೈನ್ನ ಕ್ರಾಸ್ ಮಾಡಲಿಕ್ಕೆ ನಮಗೆ 1 ತಾಸು ಆಗುತ್ತೆ. ನಾವು ಸಣ್ಣ ವಯಸ್ಸು, ನಮಗೀಗ 41 ವರ್ಷ. ನಾವು ಸುಮಾರು ಈ ಸಿಲ್ವರ್ ಜುಬ್ಲಿ ಸ್ಕೂಲಲ್ಲೇ ಓದಿದ್ದು, 7ನೇ ಕ್ಲಾಸ್ 8ನೇ ಕ್ಲಾಸು. ಈ ಶಾಲೆ ಬಿಟ್ಟು ನಾನು ಏನಾದ್ರೆ 5 ಗಂಟೆ ಡ್ಯೂಟಿಗೆ, ನಾನು ಹೇಳ್ತಾ ಇರೋದು 3 ಗಂಟೆ ಅಲ್ಲ 11 ಗಂಟೆ ಅಲ್ಲ, 5 ಗಂಟೆ ಡ್ಯೂಟಿಗೆ ಜನರಲ್ ಶಿಫ್ಟಿಗೆ ಸುಮಾರು 40ರಿಂದ 45 ನಿಮಿಷ ಆ ಕ್ರಾಸ್ ಕಾಯ್ತಾ ಇದ್ದೀವಿ ನಾವು. ಅಷ್ಟು ವೈಭೋಗವಾಗಿದ್ದಂಥ ಭದ್ರಾವತಿನ ಇವತ್ತು ಈ ಸೇಲ್ ಆಡಳಿತ ಮಂಡಳಿ ತನ್ನ ಸುಪರ್ದಿಗೆ ತಗೊಂಡು 96-97ರಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಈ ಕಾರ್ಖಾನೆನ ಸೇಲ್ಗೆ ಫುಲ್ ಮರ್ಜ್ ಮಾಡಿಕೊಂಡು ಈ ಕಾರ್ಖಾನೆಗೆ ಇದುವರೆಗೂ ಒಂದೇ ಒಂದು ರೂಪಾಯಿ ಬಂಡವಾಳ ಆಗ್ತಲೇ ಈ ಕಾರ್ಖಾನೆನ ಮುಚ್ಚಕ್ಕಂಥ ಇದನ್ನೇ ಮಾಡಿದ್ದಾರೆ. ದಕ್ಷಿಣ ಭಾರತೀಯರಿಗೆ ಮಲತಾಯಿ ಧೋರಣೆನೇ ಮಾಡಿದ್ದಾರೆ ಉತ್ತರ ಭಾರತದವರು. ಇದುವರೆಗೂ ಕೂಡ 1997 ಸೇಲ್ಗೆ ಫುಲ್ ಮರ್ಜ್ ಆದಮೇಲೆ ಒಂದೇ ₹1 ಕೂಡ ಬಂಡವಾಳ ಹಾಕಿಲ್ಲ. ₹1 ಬಂಡವಾಳ ಆಗ್ತಲೇ ಈ ಕಾರ್ಖಾನೆನ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಾರ್ಖಾನೆನ ಮುಚ್ಚೋ ಅಂತ ಆದೇಶ 16ನೇ ತಾರೀಕು ಮೊನ್ನೆ ಸೋಮವಾರ 16ನೇ ತಾರೀಕು ಈ ಕಾರ್ಖಾನೆ 100ರ ಸಂಭ್ರಮದಲ್ಲಿ ನಾವು ಭಾಳ ಹಿಂದೆನೇ ಚರ್ಚೆಯಾಗಿ ಎಲ್ಲ ಪ್ರಯತ್ನ ಮಾಡಿ ಇಡೀ ದೇಶದ ಎಲ್ಲ ಇಂಥದ್ದನ್ನು ತೆಗೆದುಹಾಕಿದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಅದನ್ನು ಇದು ಕೇವಲ ಭದ್ರಾವತಿ ಅಂತಲ್ಲ, ನಮ್ಮ ಪ್ರಯತ್ನ ನಮ್ಮ MP ಅವರು ರಾಘಣ್ಣ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಇಡೀ ದೇಶದಲ್ಲಿ ಒಂದು ನಿಲುವು ತೊಗೊಂಡಿರೋದ್ರಿಂದ ಬಹುಶಃ ಇದು ನಮ್ಮ ಕೈ ಮೀರೋದು. ಥ್ಯಾಂಕ್ ಯು. BJPಯವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಏಕೆಂದರೆ ನನ್ನ ನೇತೃತ್ವದಲ್ಲೇ ಕಳೆದ ಒಂದು 5 ವರ್ಷದ ಹಿಂದೆ ಮೈನ್ಸ್ ಕೊಡಿಸಿದ್ರೆ ನಾವು ಬಂಡವಾಳ ಹೂಡ್ತೀವಿ ಅಂತೇಳಿ 3 ಜನ ಕೇಂದ್ರ ಮಂತ್ರಿಗಳು ಬಂದು ಬೊಗಳಿದ್ರು. ಒಬ್ಬ 1,000 ಕೋಟಿ ಹಾಕ್ತೀನಿ ಅಂತ ಹೇಳ್ದ, ಇನ್ನೊಬ್ಬ 3,000 ಕೋಟಿ ಹಾಕಿಸ್ತೀನಿ ಅಂದ, ಇನ್ನೊಬ್ಬ 6,000 ಕೋಟಿ ಹಾಕ್ತೀನಿ ಅಂದ. ಮತ್ತು BJPಯವರೆಲ್ಲ ಹೇಳಿದ್ರು ಕಾರ್ಖಾನೆ ಯಾವುದೇ ಕಾರಣಕ್ಕೂ ನಾವು ಮುಚ್ಚಕ್ಕೆ ಬಿಡಲ್ಲ, ಖಾಸಗೀಕರಣ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಇವತ್ತು ನಮ್ಮ ಭದ್ರಾವತಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಮುಚ್ಚಲ್ಲ ಅಂತ ಹೇಳಿ ನಾವಿದ್ದೀವಿ ಅಂತೇಳಿ ಇವತ್ತು ಸುಳ್ಳು ಆಶ್ವಾಸನೆ ಕೊಟ್ಟು BJPಯವರು ನಾಟಕ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾವು ಖಂಡಿಸ್ತೀವಿ. ಈಗಾಗಲೇ ನಮ್ಮ ನಾಯಕರುಗಳಾದಂಥ ಸಿದ್ದರಾಮಯ್ಯವರು, DK ಶಿವಕುಮಾರ್ ಹತ್ರ ಮಾತಾಡಿದ್ದೀವಿ. 4 ಜನ ರಾಜ್ಯಸಭಾ ಸದಸ್ಯರು ಈ ವಾರದಲ್ಲಿ ಬಂದು ಗೇಟ್ ಮುಂದೆ ಪ್ರತಿಭಟಿಸ್ತಾರೆ. DK ಸುರೇಶು ಮತ್ತು ನಿಸಾರ್ ಅವರು, ಹನುಮಂತಯ್ಯ, GC ಚಂದ್ರಶೇಖರ್ 4 ಜನ ರಾಜ್ಯಸಭಾ ಸದಸ್ಯರು, ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಬಂದು ಇದನ್ನು ಉಗ್ರವಾಗಿ ಖಂಡಿಸ್ತಾರೆ. ಪಾರ್ಲಿಮೆಂಟ್ನಲ್ಲಿ ಈ ವಿಚಾರವನ್ನು ನಾವು ಎತ್ತುತ್ತೀವಿ ಅಂತ ಹೇಳಿದ್ದಾರೆ. ನಮ್ಮದಂತೂ ಸಂಪೂರ್ಣ ವಿರೋಧ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಭದ್ರಾವತಿಯ ಸಂಘ ಸಂಸ್ಥೆಯರು, ಹಿರಿಯರು, ಯುವಕರು, ಎಲ್ಲರೂ, ಮಹಿಳೆಯರು, ಕಾರ್ಮಿಕರು ಇದನ್ನು ಖಂಡಿಸ್ತೀವಿ. ಈ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಬಿಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀನಿ. BJPಯವರಿಗೆ ಮಾನ ಮರ್ಯಾದೆ ನೋಡಿ, ಶಿವಮೊಗ್ಗ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಕಾರ್ಮಿಕರು ಈ ಕೆಲಸವನ್ನು ಮಾಡೋಕ್ಕೆ ಬರ್ತಾ ಇದ್ದರು. ಅಂದರೆ ಅದನ್ನು ನಂಬ್ಕೊಂಡಿದ್ರು. ನೋಡಿ, ಈಗ ರಾಘವೇಂದ್ರ ಅವರು, BY ರಾಘವೇಂದ್ರ ಅವರು ಕೂಡ ಈ ಹಿಂದೆ ಭರವಸೆಯನ್ನು ಕೊಟ್ಟಿದ್ದರು, ಪುನರಾರಂಭ ಮಾಡ್ತೀವಿ ನಾವು ಅಂತೇಳಿ. ಯಡಿಯೂರಪ್ಪನವ್ರ ಮೇಲೆ ಬಹಳ ಭರವಸೆ ಇತ್ತು, ಯಾಕಂದರೆ ಅವ್ರ ಸರ್ಕಾರ ಇದೆ, ಅಲ್ಲಿ ಏನೋ ಒಂದು ಮಾಡ್ತಾರೆ ಅಂತೇಳಿ. ಆದರೆ ಆ ಭರವಸೆಗಳನ್ನು ಎಲ್ಲ ಹುಸಿ ಮಾಡಿದರು. ಯಾಕಂತ ಹೇಳಿದ್ರೆ
ನೋಡಿ, ಭದ್ರಾವತಿ ಉಕ್ಕಿನ ಕಾರ್ಖಾನೆ ಅನ್ನೋದು ಅದು ಕೇವಲ ಕೆಲಸ ಅಲ್ಲ, ಭಾವನಾತ್ಮಕ ನಂಟು ಕೂಡ ಹೊಂದಿದೆ. ಸಾಕಷ್ಟು ಕಾರ್ಮಿಕರಿಗೆ ಅನ್ನ ಹಾಕಿದೆ. ಸಾವಿರಾರು ಸಂಖ್ಯೆ ಕಾರ್ಮಿಕರು ಪ್ರಾರಂಭದಲ್ಲಿ, ಈಗೇನೋ ಅದು ಆಮೇಲೆ ಖಾಸಗೀಕರಣ ಆದಮೇಲೆ ಕಡಿಮೆ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಚಂದ್ರಕಾಂತ್ ಇದ್ದಾರೆ. ಅವರು VISL ಕಾರ್ಮಿಕರು ಕೂಡ ಹೌದು. ಚಂದ್ರಕಾಂತ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಳಿ ಸರ್. ನಮ್ಮ ದೇಶದ ಹೆಮ್ಮೆ ಇದು ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಆದರೆ ಈಗ ಅದಕ್ಕೆ ಮೊಳೆ ಹೊಡೆಯುವಂಥ ಕೆಲಸ ಆಗ್ತಿದೆ. ಇದು ಯಾರಿಂದ ಆಯಿತು ಸರ್? ಹಾಗಾದ್ರೆ ಯಾಕೆ ಅವರು ಇಚ್ಛಾಶಕ್ತಿ ತೋರಿಸಲಿಲ್ಲ? ಸರ್ ಇದು ಸರ್ ಎಂ ವಿಶ್ವೇಶ್ವರಯ್ಯ ನಿರ್ಮಿಸಿರ್ತಕ್ಕಂಥ ಕಾರ್ಖಾನೆ ಇದು. ಹೌದು. 1923ರಲ್ಲಿ ಸ್ಥಾಪನೆ ಆಗಿದ್ದ ಕಾರ್ಖಾನೆ 2023ರಲ್ಲಿ ಇದು ಮುಚ್ಚಬೇಕು ಅಂತೇಳಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದನ್ನ ನಾವು ಬಿಡಲ್ಲ ಸರ್, ಇದನ್ನ ಮುಚ್ಚಕ್ಕೆ. ಯಾಕೆ ಅಂತ ಅಂದ್ರೆ ಇಲ್ಲಿ 1,500 ಜನ ನಾವು ಕಾರ್ಮಿಕರು ಕೆಲಸ ಮಾಡ್ತಾ ಇದೀವಿ ಸರ್. ಕರೆಕ್ಟ್. 1,500 ಜನ ಕಾರ್ಮಿಕರು ಅನ್ನೋದಕ್ಕಿಂತ 1,500 ಜನ ಕುಟುಂಬಗಳು. ಹೌದು. ಆ ಕುಟುಂಬ ಅಂತ ಅಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು, ಇವರೆಲ್ಲ ನಮಗೆ ಬೇಕು ಅಂತ ಅಂದ್ರೆ ನಮಗೆ ಕಾರ್ಖಾನೆ ಬೇಕು. ಕರೆಕ್ಟ್. ಮತ್ತೆ ಇನ್ನೊಂದು ನಮಗೆ ESI ಫೆಸಿಲಿಟಿ, ಮೆಡಿಕಲ್, ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಸರ್ ನಮಗೆ. ಬಟ್ 10 ವರ್ಷ ಆಯ್ತಲ್ಲ ಸರ್ ಇದು ಹೋರಾಟ ಶುರುವಾಗಿ? ಸರ್ ಇದು 10 ವರ್ಷ ಅಲ್ಲ ಸರ್, ಇದು ಹೇಳ್ಬೇಕು ಅಂತ ಅಂದ್ರೆ 15 ವರ್ಷದಿಂದನೂ ಈ ಕಾರ್ಖಾನೆ ಮುಚ್ಚಬೇಕು ಸ್ಥಗಿತ ಮಾಡಬೇಕು ಅಂತಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಇದ್ರಲ್ಲಿ ಯಾರ ಕೈವಾಡ ಇದೆಯೋ ಏನೋ ಗೊತ್ತಿಲ್ಲ, ರಾಜಕೀಯ ಕೈವಾಡ ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಕೈವಾಡ ಇರ್ಬೋದು, ಏನು ಬೆಳಕಿಗೆ ಬರ್ತಾ ಇಲ್ಲ. ಅಲ್ಲ, ಬಟ್ ಇದು ರಾಜಕೀಯವಾಗಿ ಮಾತ್ರ ಬಳಸ್ಕೊಂಡ್ರು, ಚುನಾವಣೆಗೆ ಬಳಸ್ಕೊಂಡ್ರು. ಹಾ ಸರ್, ಹೌದು ಸರ್, ಅದಂತೂ ಸತ್ಯ ಸರ್. ಆ ಚುನಾವಣೆ ಬಂದಾಗ ಇದನ್ನ ಪ್ರಾರಂಭ ಮಾಡ್ತಾರೆ, ಕಾರ್ಖಾನೆ ಮುಚ್ಚಬೇಕು ಅಂತೇಳಿ. ಹೌದು. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಕಾರ್ಮಿಕರೆಲ್ಲ ಪ್ರೊಡಕ್ಟ್ ಹೋಗ್ತೀವಿ. ಇವರು ಸರ್ ಎಂ ವಿಶ್ವೇಶ್ವರಯ್ಯನ ಕಾರ್ಖಾನೆ ಉಳಿಸ್ಬೇಕು ಅಂತ ಇವ್ರು ಹೋರಾಟಕ್ಕೆ ಬರ್ಬೇಕು. ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನ ಕಾರ್ಖಾನೆ ಮುಚ್ಚಿಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯನ ಪುತ್ಥಳಿನ ಉದ್ಘಾಟನೆ ಮಾಡಕ್ ಬರ್ತಾ ಇದ್ದಾರೆ. ಇದು ಸರಿನಾ ಸರ್? ನಿಜ. ದುರಂತ ಇದು. ಸರಿನಾ ಸರ್ ಇದು? ಸರ್ ಎಂ ವಿಶ್ವೇಶ್ವರಯ್ಯನ ಪುತ್ಥಳಿ ಇಡೀ ಭದ್ರಾವತಿಲಿದೆ, ಇಡೀ ಕರ್ನಾಟಕದಲ್ಲಿದೆ, ಇಡೀ ಇಂಡಿಯಾದಲ್ಲಿದೆ. ಹೌದು. ಈ ವಿಶ್ವೇಶ್ವರಯ್ಯನ ಕಾರ್ಖಾನೆ ಉಳಿಸ್ಕೊಬೇಕು ಅಂತ ಅಂದ್ರೆ ಅವರು ಬರಬೇಕು, ಅವರು ನಿಲುವಾಗಬೇಕು ನಮ್ಮನ್ನೆಲ್ಲ ಕಾಪಾಡೋದಿಕ್ಕೆ. ಬಟ್ ಈಗ ನಷ್ಟದ ಕಾರಣ ಹೇಳ್ತಾ ಇದಾರೆ, ಹೆಂಗೆ ಇವರು ಮುಚ್ಚಲಿಕ್ಕೆ ಈಗ? ಸರ್ ಇವರು ನಷ್ಟದ ಕಾರಣ ಇಟ್ಕೊಂಡೆ ಈ ತರ ಮಾಡ್ತಿರೋದು ಇವರು. ಆ ನಷ್ಟ ಆಗ್ಬೇಕು ಅಂತಂದ್ರೆ, ನಷ್ಟ ಆಗ್ಬಾರ್ದು ಅಂತಂದ್ರೆ ಬಂಡವಾಳ ಹಾಕ್ಬೇಕು. ಹೌದು. ಕರೆಕ್ಟ್. ಬಂಡವಾಳ ಹಾಕ್ಬೇಕು, ಪ್ರೊಡಕ್ಷನ್ ತೆಗಿಬೇಕು. ಇವರು ಬಂಡವಾಳ ಹಾಕಿದ್ರೆ ಸರ್ ನಾವು ಬೇಕಾದ್ರೆ ಬೆವ್ರು ಸುರಿಸಿ ರಕ್ತ ಕೊಟ್ಟು ನಾವು ಪ್ರೊಡಕ್ಷನ್ ತೆಗಿತೀವಿ. ಅದನ್ನ 2 ರಿಂದ 3 ವರ್ಷಕ್ಕೆ ನಾವು ವಾಪಸ್ ಮಾಡ್ತೀವಿ ಅದನ್ನ. ಇವರು ಬಂಡವಾಳ ಹಾಕ್ದಲೇನೆ ಕಾರ್ಮಿಕರಿಗೆಲ್ಲ 13 ಕೆಲಸ, ಮಂತ್ಲಿ 13 ಕೆಲಸ ಕೊಡ್ತಾರೆ ಸರ್. 7,000 ರೂಪಾಯಿ ಸಂಬಳ, ಹೆಂಗ್ ಸರ್ ಜೀವನ ಮಾಡೋದು? ಬಹಳ ಕಷ್ಟ ಸರ್, ಬಹಳ ಕಷ್ಟ. 6 ವರ್ಷ ಆಯ್ತು, 6 ವರ್ಷದಿಂದ 13 ಕೆಲಸ ಸರ್, ತಿಂಗಳಿಗೆ 13 ಕೆಲಸ. ಆ 13 ಕೆಲಸ ESI ಮಾತ್ರ ಆಗುತ್ತೆ ಅಷ್ಟೇನೆ. ಫ್ಯಾಮಿಲಿಗೆ ನಾವು ಕುಟುಂಬಕ್ಕೆ ಸಾಕ್ಬೇಕು ಅಂದ್ರೆ ನಮಗೆ ದುಡ್ಡು ಎಲ್ಲಿಂದ ತರೋಣ ಸರ್ ನಾವು? ನಿಜ. ಅದನ್ನೇ ನಂಬ್ಕೊಂಡಿರ್ತೀರಿ ತಾವೆಲ್ಲ. ನಾವೇನ್ ಕೊಲೆ ಮಾಡ್ಬೇಕಾ ಇಲ್ಲ ಏನ್ ಮಾಡ್ಬೇಕು ಸರ್ ನಾವು? ಈಗ ಯಡಿಯೂರಪ್ಪನವರು, BY ರಾಘವೇಂದ್ರ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವರು ಸರ್ ಯಾವ ಕಾರಣಕ್ಕೂ ಪ್ರಯತ್ನನೇ ಪಟ್ಟಿಲ್ಲ ಸರ್. ಅವ್ರದೇ ಸರ್ಕಾರ ಇದೆಯಲ್ಲ ಸರ್, ಆಗ್ಬೋದಾಗಿತ್ತು ಅಂತ ಅನ್ಕೊಂಡಿರ್ತಾವ. ಇವರು ಪ್ರಯತ್ನನೇ ಪಟ್ಟಿಲ್ಲ ಸರ್. ಇವರು ಈಗ ರಾಜ್ಯದಲ್ಲೂ ಬಿಜೆಪಿನೇ, ಕೇಂದ್ರದಲ್ಲೂ ಬಿಜೆಪಿನೇ. ಹೌದು. ಇದನ್ನ ಸ್ಟೀಲ್ ಮಿನಿಸ್ಟರ್ಗಳು 2 ಬಾರಿ ಬಂದೋದ್ರು, ನಿಮಗೆ 2,000 ಕೋಟಿ ಕೊಡ್ತೀವಿ, 6,000 ಕೋಟಿ ಕೊಡ್ತೀವಿ ಅಂತೇಳಿ. ಸುಮ್ನೆ ಬರ್ತಾರೆ, ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ ಸರ್. ಏನು ಪ್ರಯೋಜನ ಇಲ್ಲ. ಇಲ್ಲಿ ನಾವು ಸುಮ್ನೆ ಏನಪ್ಪಾ ಅಂತಂದ್ರೆ ತಗೊಳ 100 ರೂಪಾಯಿ ಚಪ್ಪನ್ನ ಸವಿಸ್ತಾ ಇದೀವಿ. ಆ 100 ರೂಪಾಯಿ ಇವತ್ತು ಸಿಗ್ಬೇಕು ಅಂತ ಅಂದ್ರೆ ಸಂಬಳ ಇಲ್ಲ. ಕರೆಕ್ಟ್. ಸಂಬಳ ಇಲ್ಲ ಸರ್, ಏನ್ ಸರ್ ಮಾಡೋದು ನಾವು? ಅಲ್ಲ, ಇವ್ರದ್ದು ಏನಂತ, ಈಗ ಏನಾದ್ರು ಅಲ್ಲಿ ಬೇರೆ ಷಡ್ಯಂತ್ರ, ಖಾಸಗೀಕರಣ, ಬೇರೆ ಉದ್ಯಮಿಗಳಿಗೆ ಏನಾದ್ರು ಅನುಕೂಲ ಮಾಡಿಕೊಡೋದ ಹೆಂಗೆ ಅಂತ? ಸರ್ ಯಾವ ಉದ್ಯಮಿಗಳು ಇಲ್ಲಿಗೆ ಬಂದಿಲ್ಲ. ಮತ್ತೆ ಇದನ್ನ ಕೇಂದ್ರ ಸರ್ಕಾರದಿಂದ ವರ್ಷ ಇದನ್ನ ಟೆಂಡರ್ಗೆ ಕರೀತಾರೆ. ಹೌದು. ಟೆಂಡರ್ಗೆ ಯಾರು ಬರಲ್ಲ, ಮುಂದೆ ಬರಲ್ಲ. ಟೆಂಡರ್ ಯಾರು ಬರಲ್ಲ ಸರ್ ಇಲ್ಲಿ. ಬಟ್ ಸರ್ಕಾರದಿಂದಾನೇ ಬಂಡವಾಳ ಹಾಕಿ ಮಾಡ್ಬೋದಾಗಿತ್ತಲ್ಲ ಸರ್, ಅವಕಾಶ ಇತ್ತು. ಹೌದು. ಇದು ಏನ್ ಗೊತ್ತಾ ಸರ್, ಇದು ಅವರು ಬಂಡವಾಳ ಹಾಕಲ್ಲ, ಕಾರ್ಖಾನೆ ಸ್ಥಗಿತ ಮಾಡ್ಲೇಬೇಕು ಅಂತ ಅವ್ರು ಡಿಸಿಷನ್ ಆಗೋಗಿದೆ ಸರ್. ಅವರು ಹೌದು ಸರ್. ತಮ್ಮ ಹೋರಾಟ ಸರ್ ಈಗ ಎಲ್ಲಿವರೆಗೂ ಸರ್ ಹೋರಾಟ? ಸರ್ ಹೋರಾಟ ಈಗ ಅದೇ ನಾವು ಈಗ ಎಂಪ್ಲಾಯೀಸ್ ಅವರು ನಾವು ಹೋರಾಟಕ್ಕೆ ಬರಲ್ಲ. ಕರೆಕ್ಟ್. ನಮಗೆ ಡೆಪ್ಯುಟೇಷನ್ ಕೊಡಿ ಅಂತ ಅವರು. ಈಗ ನಾವು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಳು ನಾವೇನಿದೀವಿ, ನಮಗೆ ಕಾರ್ಖಾನೆ ಬೇಕು. ಹೌದು. ಅವರಿಗೆ ಕಾರ್ಖಾನೆ ಬೇಡ ಸರ್, ಯಾಕಂದ್ರೆ ಕೈ ತುಂಬಾ ಸಂಬಳ ಬರುತ್ತೆ, ಕ್ವಾರ್ಟರ್ಸ್ ಕೊಡ್ತಾರೆ ಬದುಕಕ್ಕೆ.
ಎಲ್ಲ ಫೆಸಿಲಿಟಿನೂ ಕೊಡ್ತಾರೆ. ಅವರಿಗೆ ನಾವು ಕೇಂದ್ರ ಸರ್ಕಾರದಿಂದ ನಮಗೆ ಸೇಲ್ ಯೂನಿಟ್ ನಲ್ಲಿ ಇರ್ತಕ್ಕಂಥ ಕಂಪನಿಗಳು ಎಲ್ಲಿ ಬೇಕಾದ್ರೂ ಕಳಿಸ್ರಿ ನಾವು ಹೋಗ್ತೀವಿ ಅಂತಾರೆ ಈಗ. ಅಲ್ಲ ಬಟ್ ಈಗ ನೋಡಿ ಎಲ್ಲೊಂದ್ ಕಡೆ ದುರಂತ ಇದೆ. ಯಾಕಂದ್ರೆ 100 ವರ್ಷ ಇತಿಹಾಸ ಇದೆ. ನೀವು ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿತ್ತು, ಖುಷಿಲಿರ್ಬೇಕಾಗಿತ್ತು. ದುರ್ದೈವ. ಖಂಡಿತ ಸರ್, ಖಂಡಿತ. ಈ 100 ವರ್ಷ ಆಚರಣೆ ಮಾಡ್ಬೇಕು ಅಂತ ಅಂದ್ರೆ ಇವರು ಬಿಟ್ಕೊಡ್ತಾ ಇಲ್ಲ. ಆ 100 ವರ್ಷ ಆಚರಣೆ ಮಾಡ್ಬೇಕು ಅಂದ್ರೆ ಕಂಪ್ನಿನ ನಡೆಸ್ಬೇಕು. ಆ 100 ವರ್ಷ ಇನ್ನು ತುಂಬಕ್ಕಿನ್ನು 15-20 ದಿವಸ ಇದೆ, ಈಗಲೇ ಸ್ಥಗಿತ ಮಾಡ್ತಾ ಇದ್ದಾರೆ. ಅಲ್ಲ, ಯಡಿಯೂರಪ್ಪನವ್ರು ಹೇಳ್ತಾರೆ ಪರಿಸ್ಥಿತಿ ಕೈ ಮೀರಿ ಹೋಯ್ತು ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ ಹೇಳ್ತಾರೆ. ಸರ್, ಯಡಿಯೂರಪ್ಪನವರು ಆಗ್ಲಿ ರಾಘವೇಂದ್ರ ಅವರು ಆಗ್ಲಿ ಈಗ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೌದು ಇವರು ನಮಗೆ ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪನವರು 2 ಬಾರಿ, ಕರೆಕ್ಟ್ 3 ಬಾರಿ MP ಆದವರು ಯಾರು ರಾಘವೇಂದ್ರ ಸರ್. ಕಾರ್ಖಾನೆ ಹತ್ರನೂ ಬರ್ತಾರೆ, ಎಲ್ಲ ಭದ್ರಾವತಿಲಿ ಎಲ್ಲಿ ಬೇಕಾದ್ರೂ ಬರ್ತಾರೆ. ಯಾವಾಗ ಚುನಾವಣೆಯಲ್ಲಿ ಬರ್ತಾರೆ, ಭರವಸೆ ಕೊಡ್ತಾರೆ, ಕೈ ಮುಗಿತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಕಾರ್ಖಾನೆ ಬಗ್ಗೆ ಯಾಕೆ ಸರ್ ಇವ್ರು ಕೈ ಮುಗಿಯಲ್ಲ? ನಿಜ ಚಂದ್ರಕಾಂತ್ ಅವ್ರಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಸುನಿಲ್ ಅವರು ಇದ್ದಾರೆ. ಸುನಿಲ್ ಅವರು ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸುನಿಲ್ ಅವರೇ. ಭದ್ರಾವತಿ ಕಾರ್ಖಾನೆ ಅಂತಂದ್ರೆ ಇಡೀ ದೇಶದ ಹೆಮ್ಮೆ, ಅಂದ್ರೆ ನಮಗೆ ಹೆಮ್ಮೆ ಅದು ರಾಜ್ಯದವ್ರಿಗೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ಅದು ನೆನಪು ಮಾತ್ರ ಅಂತ ಈಗ ಏನು ನಮ್ಗೆ ಅನಿಸ್ತಾ ಇದೆ. ಮುಚ್ಚೋಕ್ ಹೊರಟಿದ್ದಾರೆ. ತಾವು ಹೋರಾಟ ಶುರು ಮಾಡಿದ್ದೀರಿ. ಈಗ ಯಾವ ರೀತಿಯ ಈಗ ತೊಂದರೆ ಆಗುತ್ತೆ ಸರ್ ಈಗ ಬಂದಾದ್ರೆ? ಸರ್ ಹೇಳಿ. ಹೋರಾಟಗಳಿಂದಲೇ ಜಯ ಅನ್ನೋದು ನಮ್ಮ ತತ್ವ ಮತ್ತು ನಮ್ಮ ಪರಂಪರೆಯಲ್ಲಿ ಬೆಳ್ಕೊಂಡ್ ಬಂದಿರೋ ಹಾದಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೇನಾಯ್ತು ಅಂತ ನೋಡಿರ್ಬೋದು. ಹೌದು ಸರ್, ಯಾವುದೇ ಒಂದು ಕಾರ್ಮಿಕ ಶಕ್ತಿನಾಗ್ಲಿ, ಒಂದು ನ್ಯಾಯಯುತ ಶಕ್ತಿ ಬೇಡಿಕೆಗಳನ್ನ ದಮನ ಮಾಡಕ್ ಹೊರಟಿರೋ ಈ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡು ಅವ್ರದೇ ಇದ್ದು ಸರ್, ಇದು ನೇರ ಹೊಣೆ ಬಂದು ಬಿಜೆಪಿ ಸರ್ಕಾರ ತಗೊಳುತ್ತೆ ಸರ್. ಇದು ನೇರ ಹೊಣೆ ಬಿಜೆಪಿ ಸರ್ಕಾರ ಆಗುತ್ತೆ. ಯಾಕೆ ಅಂತಂದ್ರೆ ಸರ್, 3 ಚುನಾವಣೆ ಸರ್, ಒಂದು ಮಧ್ಯಂತರ ಚುನಾವಣೆ ಸೇರಿ ಸರ್ ಹೊಟ್ಟೆ ತುಂಬಾ ಓಟ್ ತಿಂದ್ರು ಸರ್ ನಮ್ ಗುತ್ತಿಗೆ ಕಾರ್ಮಿಕರಿಗೂ. ಅವ್ರ ತತ್ವ ಸಿದ್ಧಾಂತ ಏನೇ ಇರ್ಲಿ ಸರ್ ಮೈನಾರಿಟೀಸ್ ಎಲ್ಲ ಓಟ್ ಕೊಡ್ತಿದೀವಿ ಸರ್ ನಾವು. VSL ಸರ್ ಏನ್ ಗೊತ್ತಾ ಸರ್, ನೀವು ಟಿವಿ ಚಾನಲ್ ಅಲ್ಲಿ ಇವತ್ತು ಚರ್ಚೆ ಶುರು ಮಾಡಿದೀರಾ. ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಫಾಸ್ಟ್ ಆದ್ಮೇಲೆ ಕಂಪನಿ ಏನ್ ಗೊತ್ತಾ ಸರ್, 1923ರಿಂದ ಅಲ್ಲಿ ಪೆನಲ್ ಚರ್ಚೆಗಳಾಗ್ತಿದ್ವು. ಎಲ್ಲಾ ರೀತಿಯ ಒಂದು ಆಟೋಟಗಳು ಇವತ್ತು ಇವ್ರು ಏನ್ ಮಾಡ್ತಾ ಇದಾರೆ ಅದನ್ನೆಲ್ಲ ಕಂಪನಿ ಕಂಡಿದೆ ಸರ್. ನಮ್ಮೂರು ಭದ್ರಾ ನದಿಲಿ ನೀರ್ ಎಷ್ಟು ಹರಿದಿದೆ ಸರ್, ಅಷ್ಟು ಆಟಗಳನ್ನ ನೋಡಿದೆ. ನಮ್ಮೂರು ನಮ್ ಕಾಂಪೌಂಡ್ ಒಳಗೆ ಸರ್ 840 ಚಿಲ್ಲರೆ ಎಕರೆ ಸರ್ ಅದು ಕಾಂಪೌಂಡ್. ಆ ಕಾಂಪೌಂಡ್ ಒಳಗೆ ಅದೇ ಒಂದು ಪ್ರಪಂಚ ಸರ್. ಇವ್ರಿಗೆ ಏನಾಗಿದೆ, ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕುಗಳಲ್ಲಿರೋ ಸಾರ್ವಜನಿಕ ಆಸ್ತಿಗಳನ್ನ ಇವರು ನುಂಗಿ ನೀರ್ ಕುಡ್ದಿದ್ದಾರೆ. ಶಿವಮೊಗ್ಗದಲ್ಲಂತೂ ಹೇಳೋದೇ ಬೇಡ, ನನ್ನ ಹೆಸರು ಹೇಳೋದ್ ಬೇಡ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸರ್. ಅಲ್ಲ, ಬಟ್ ನಮ್ಮಲ್ಲಿ ಸಂಪನ್ಮೂಲ ಸಮೃದ್ಧವಾಗಿದೆಯಲ್ಲ ಸರ್, ಮಾಡಬಹುದಾಗಿತ್ತು. ಬಟ್ ನಷ್ಟದ ಕಾರಣ ಕೊಡ್ತಾ ಇದ್ದಾರೆ ಇವರು. ಸರ್, ಇದು ಸೇಲ್ ಆಡಳಿತಕ್ಕೆ ಸಂಪೂರ್ಣವಾಗಿ ದೇವೇಗೌಡರು 96ರಲ್ಲಿ ಸಂಪೂರ್ಣವಾಗಿ ಎಲ್ಲಾ ಶೇರ್ ಅನ್ನು ಅವ್ರಿಗೆ ಕೊಡೋ ಮುಖಾಂತರ ಸಂಪೂರ್ಣವಾಗಿ ಸೇಲ್ ಅಲ್ಲಿ ವಿಲೀನಗೊಳಿಸ್ತಾರೆ ಸರ್. ಅದೇ ₹1 ಕೊಟ್ಟಿದ್ದೆಲ್ಲ ಸೇರಿ. ಅದು 89ರಲ್ಲಿ ರಾಜೀವ್ ಗಾಂಧಿಗೆ ಸರ್ ಕೊಡ್ತಾರೆ. ಇದು ಇವ್ರು ಬಂದು ಫುಲ್ ಮರ್ಜಿಯಲ್ಲಿ ನಿಂತು ಅವ್ರು ಪ್ರಧಾನ ಮಂತ್ರಿ ಆಗಿರ್ತಾರೆ ಸರ್. ಆ ಟೈಮಲ್ಲಿ ಸೇಲ್ ಖಂಡಿತವಾಗ್ಲೂ ಅವರು ಮರೆಸ್ಲೇಬೇಕು ಸರ್ ನಾವು. ಕೊಟ್ರೆ ಇವರು ಸರ್ ಇಲ್ಲಿದ್ದಂತ ಪ್ಲಾಂಟ್ ಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಸರ್, ಯಾರೋ ಪ್ರೈವೇಟ್ ಕೆಲವು ವ್ಯಕ್ತಿಗಳು ಮಾಡೋ ಕಂಪನಿಗೆ ಇಲ್ಲಿಯ ಕಂಪನಿಗೆ ಬರೋ ಒಂದು ಕಚ್ಚಾ ವಸ್ತು ಆಗಿರ್ಬೋದು ಅದನ್ನೆಲ್ಲ ಸರ್ ಮಾರ್ಕೊಂಡು ಅವೆಲ್ಲ ಇವಾಗ್ಲೂ CID ತನಿಖೆ, CBI ತನಿಖೆ ಯಾವ್ದಕ್ಕೂ ಆಗ್ತಿರಲ್ಲ ಸರ್. ಕಂಪನಿ ಲಾಸಿಗೆ ಏನ್ ಕಾರಣ ಅಂತ CBI ತನಿಖೆ ಹಾಕಿದ್ರೆ ಗೊತ್ತಾಗುತ್ತೆ ಸರ್ ಎಷ್ಟ್ ಜನ ಬಂದು ಹೋಗ್ಯಾರೆ. ಇದು ಉತ್ತರ ಭಾರತದ ದಕ್ಷಿಣ ಭಾರತ ವಿರೋಧಿ ಮನಸ್ಥಿತಿ ಸರ್. ಅದಕ್ಕೆ ಹಿಡಿದ ಕನ್ನಡಿ ಇದು ಸರ್. ಅವರಿಗೆ ಆ ರೀತಿ ಸರ್ ಎಲ್ಲರೂ ಬಂದವರು ಅಲ್ಲಿಂದನೇ ಸರ್, ಉತ್ತರ ಭಾರತದಿಂದ. ಯಾವ ರಾಮೇಗೌಡ, ಯಾವ ಶಿವಪ್ಪ, ಯಾವ ಅಕುಳಣ್ಣ, ಇನ್ನೊಬ್ಬ ಮತ್ತೊಬ್ಬ ಯಾರು ಇಲ್ಲಿದವ್ರು ಯಾರು ಅಧಿಕಾರಿಗಳೇ ಆಗಿರ್ಲಿಲ್ಲ ಸರ್ ಅವತ್ತಿನ ಕಾಲಕ್ಕೆ. ಎಲ್ಲ ಅವರೇ ಸರ್, ಎಲ್ಲ ಶ್ರೇಣೀಕೃತ ವ್ಯವಸ್ಥೆ ಅವತ್ತಿಗೆ ಅವರೆಲ್ಲ ಬಂದು ಸರ್ ಈ ಕಂಪ್ನಿನ ನಷ್ಟಕ್ಕೆ ಅವತ್ತಿಗೆ ತಳ್ಬಿಡ್ತಾರೆ ಸರ್. ನಿಜ. ಬಟ್ ಉಳಿಸ್ಕೋಬಹುದಾಗಿತ್ತು ಸರ್. ಲೆಕ್ಕಾಚಾರದ ವಿಚಾರ ಅಂತ ಬರುತ್ತಲ್ಲ ಸರ್, ಈಗ ಲೆಕ್ಕಾಚಾರ ಅಂತ ಬಂದ ಕಂಪ್ನಿ ಆಡಿಟ್ ಸಮಥಿಂಗ್ ಆತರ ಎಲ್ಲ ಬರುತ್ತಲ್ಲ, ಅದನ್ನ ತ್ರೈಮಾಸಿಕ ಇದೊಂದು ವರದಿ ಕೊಡ್ಬೇಕಾಗತ್ತೆ, ಆತರ ಎಲ್ಲ ಇರುತ್ತಲ್ಲ ವಾರ್ಷಿಕ ವರದಿ. ಅದರಲ್ಲೆಲ್ಲ ಇವರು ಲಾಭನೇ ತೋರಿಸ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲ, ಬಟ್ ಈಗ ಸರಿ ಕೇಂದ್ರ ಸರ್ಕಾರ ಈಗ ಇನ್ನೂ ಅವಕಾಶ ಇದೆ ಸರ್, ಇನ್ನೂ ಕಾಲ ಮಿಂಚಲು ಅವಕಾಶ ಇದೆ ಉಳಿಸ್ಕೊಳ್ಳೋಕೆ ಕಾರ್ಖಾನೆನ. ಸರ್ ಕಾರ್ಖಾನೆ ಸರ್ ಅದು ಚಾಮುಂಡೇಶ್ವರಿ ಹೆಸರಲ್ಲಿ ಆಗಿರೋದು, ಮೈಸೂರು ಮಹಾರಾಜರು ಮಾಡಿರೋದು, ಯಾವ ನಿನ್ನೆ ಮೊನ್ನೆ ರಾಜ ಪ್ರಭುತ್ವಗಳಲ್ಲ.
ಕರೆಕ್ಟ್ ಅವರು ಸ್ವತಃ ಜಾಮೀನಲ್ಲಿ ಮಾಡಿರೋಂಥದ್ದು ಇದು. ಆ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಅವ್ರ ಬಗ್ಗೆ ಸರ್ ಕತೆಗಳು ಇನ್ನೊಂದು ಮಾತು ಆಡ್ಬೇಕು ಅಂದ್ರೆ ನಾವು ಪ್ಯಾನೆಲ್ ಅಲ್ಲಿ ಮಾತಾಡೋದ್ರಾಗಲ್ಲ, ಒಂದ್ ದೊಡ್ಡ ಗ್ರಂಥದಲ್ಲೇ ಓದ್ಬೇಕಾಗತ್ತೆ ಅವ್ರ ಬಗ್ಗೆ. ನಿಜ ನಿಜ ನಿಜ. ಈಗ ನಮ್ಮೂರಿನ ಬಗ್ಗೆ ನಮ್ಮೂರಿನ ಜನ ಅವತ್ತಿಗೆ ಸರ್ ಕಂಪ್ನಿ ಲಾಸ್ ಆದಾಗ ವಿಶ್ವೇಶ್ವರಯ್ಯ ಇದ್ದಾಗಲೇ ಒಂದ್ಸಲ ಬ್ಲಾಸ್ಟ್ ಫರ್ನೇಸಿಗೆ ನೀರ್ ನುಗ್ಗಿ ಫರ್ನೇಸಿಗೆ ಆರ್ಕ್ ಫರ್ನೇಸಿಗೆನೋ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಅವಾಗ ಸಿ.ಪಿ. ಪೆರಿನ್ ಅಂತ ಸರ್ ಅವ್ರು ಬರ್ತಾರೆ ಇಂಗ್ಲೆಂಡ್ ಇಂದ. ಅವ್ರು ಬಂದು ಇದನ್ನ ನಾವು ಮಾಡಕ್ಕೆ 3 ವರ್ಷ ಆಗುತ್ತೆ ಅಂತಾರೆ. ವಿಶ್ವೇಶ್ವರಯ್ಯ ಅವ್ರನ್ನೆಲ್ಲ ವಾಪಸ್ ಕಳ್ಸಿ, ಜರ್ಮನ್ ತಜ್ಞರು ಅನ್ಸುತ್ತವ್ರು, ಇಂಗ್ಲೆಂಡ್ ಜರ್ಮನ್ ತಜ್ಞರು, ಅವ್ರನ್ನ ವಾಪಸ್ ಕಳ್ಸಿ ಇಲ್ಲಿ ಜನರ ಕೈಯಲ್ಲಿ 6 ರಿಂದ 8 ತಿಂಗಳಲ್ಲಿ ಮತ್ತೆ ರೀಪ್ರೊಡಕ್ಷನ್ ಮಾಡಿಸ್ತಾರೆ ಸರ್. ಇದು ಇತಿಹಾಸ. ನಿಜ ನಿಜ ಮಾಡಿಸಿ ಸಿ.ಪಿ. ಪೆರಿನ್ ಅವರು ಲಾಸ್ಟಿಗೆ ಈ ಕಂಪ್ನಿ ಮತ್ತೆ ಆಮೇಲೆ ಎಲ್ಲ ಆದ್ಮೇಲೆ ವಿಶ್ವೇಶ್ವರಯ್ಯ ಅವ್ರು ಕುರ್ತು 4 ಮಾತು ಹೇಳ್ಬೇಕಲ್ಲ ಸರ್. ಆ ಮಾತು ಹೇಳ್ಬೇಕಾರೆ ಅವರು ಮೆನ್ಷನ್ ಮಾಡಿರೋದನ್ನ ನಾನು ಮೆನ್ಷನ್ ಮಾಡ್ತಾ ಇದೀನಿ. ವಿಶ್ವೇಶ್ವರಯ್ಯನವರ ಮಾತು ಸತ್ತ ಎಮ್ಮೆಯನ್ನು ಬದುಕಿಸಬಲ್ಲದು ಅಂತ ಅವರು ವಿಶ್ವೇಶ್ವರಯ್ಯನ ಬಗ್ಗೆ ಬರೀತಾರೆ. ಆತರ ಅವತ್ತಿನ ಲೆಕ್ಕಕ್ಕೆ ಜನ ಆಣೆಗಳ ಲೆಕ್ಕದಲ್ಲಿ ಕಮ್ಮಿ ತಗೊಂಡಿ ದುಡ್ಡು ಸರ್, ಕೂಲಿನ ಕಮ್ಮಿ ಅರ್ಧ ಕೂಲಿಗೆ ಮಾಡ್ಯಾರ ಸರ್ ಜನ. ಸರ್ ಈ ಊರು ಇದ್ದಿದ್ದಕ್ಕೆ ಇವತ್ತಿರೋ ಇಲ್ಲಿ MLA ಇದೊಂದು ಪ್ರಜಾಪ್ರಭುತ್ವ ಮತ್ತೊಂದು ಇನ್ನೊಂದು ಅಂತ ಸರ್. ಅಲ್ಲ, ನಿಮ್ಮ ಭಾಗದ ರಾಜಕಾರಣಿಗಳು ಅದರ ಅಧಿಕಾರದಲ್ಲಿರೋರು ಅಥವಾ ಅಧಿಕಾರದಲ್ಲಿ ಹಿಂದೆ ಅನುಭವಿಸಿದವರು ಕಾರ್ಖಾನೆಯಿಂದ ಕಾರ್ಖಾನೆ ನೌಕರರಿಂದ ಲಾಭ ಮಾತ್ರ ಮಾಡ್ಕೊಂಡ್ರು. ಸರ್ ನಾನೊಂದು ಹೇಳ್ತೀನಿ, ನಮ್ ಕಾರ್ಖಾನೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತೀನಿ. 96 ಅಂತಾನೆ ಬಂದ್ರು ಅಲ್ಲಿಂದನೇ ಹೇಳ್ತೀನಿ. ಸೇಲಿ ಕೊಟ್ಟರು 96 ಸರ್ ಅಪ್ಪಾಜಿ ಗೌಡ್ರು ಇರ್ತಾರೆ ಸರ್. ಅಪ್ಪಾಜಿ ಗೌಡ್ರು MLA ಇರ್ತಾರೆ. ಅಪ್ಪಾಜಿ ಗೌಡ್ರು ಇದೇ VSL ಕಂಪ್ನಿಲಿ ಕೆಲಸ ಮಾಡ್ತಿದ್ದಂತವ್ರು ಅವರು. ಇಲ್ಲಿಯ ಕಾರ್ಮಿಕರೇ ಆಗಿರ್ತಾರೆ. ಕಾರ್ಮಿಕರೇ ಅವ್ರನ್ನ ಗೆಲ್ಸಿರ್ತಾರೆ ಸರ್ ಒಬ್ಬ MLA ಆಗಿ. ಸರ್ ಅವರು ಇರೋವರೆಗೂ ಕಂಪನಿ ನೌಕರರಿಗಾಗ್ಲಿ ಬೇರೆ ಅವತ್ತು ನೌಕರರೇ ಜಾಸ್ತಿ ಇದ್ರು, ಗುತ್ತಿಗೆ ಕಾರ್ಮಿಕರು ಈ ಮಟ್ಟದಲ್ಲಿ ಇರ್ಲಿಲ್ಲ ಸರ್. ಕಂಪನಿ ನೌಕರರು 12,000 ಜನ ಏನೋ ಇದ್ರು ಸರ್. 18,000 ಜನ ಒನ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಇಲ್ಲಿ ಸಿಮೆಂಟ್ ಪ್ಲಾಂಟ್ ಇರುತ್ತೆ ಸರ್, ಅದನ್ನ ಡೆಮಾಲಿಶ್ ಮಾಡ್ತಾರೆ ಒಂದ್ ಟೈಮಿಗೆ. ಯಾರೋ ಒಬ್ಬ ಪ್ರೈವೇಟ್ ರಾಜಕಾರಣಿಯ ಅಳಿಯನೋ ಮಗನೋ ಅದೊಂದು ಲೆಕ್ಕಾಚಾರಕ್ಕೆ ಆ ಕಂಪ್ನಿಗೋಸ್ಕರ ಸಿಮೆಂಟ್ ಪ್ಲಾಂಟ್ ಡೆಮಾಲಿಶ್ ಬರುತ್ತೆ. ಇಲ್ಲಿರೋ ಸ್ಟೀಲ್ ಫೌಂಡ್ರಿ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ಇಲ್ಲಿಂದ ಅಂತ 10 ಕಿಲೋಮೀಟರ್ ಒಳಗಡೆ ಇರೋ ಮಾಚೇನಹಳ್ಳಿ ಇವತ್ತು ಕೈಗಾರಿಕಾ ಪ್ರದೇಶ ಏನಿದೆ ಅದೆಲ್ಲ VSL ಹಿಂಗೆ ಕುಯ್ದಿ ಸರ್ ಅದ್ರ ಮಾಂಸನೋ ಮೂಳೆನೋ ತಗೊಂಡೋಗಿ ಅದರಲ್ಲೇ ಅಲ್ಲೇನೋ ಮಾಡ್ಕೊಂಡಿರೋ ಅಂತ ಐಟಮ್ಗಳು. ಇಲ್ಲಿಗೆ ಬರೋ ಆರ್ಡರ್ಸ್ ನ ಅಲ್ಲಿಗೆ ತಗೊಂಡೋ ಅಥವಾ ಇಲ್ಲಿ ಕಂಪೇರ್ ಮಾಡಿ ಒಂದು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರೋ ಅವತ್ತಿಗೆ ಸರ್. ಇವತ್ತು ಆ ಜಾಗ ಬೇರೆ ತರ ಆಗಿದೆ. ಇವ್ರ ಕಂಪ್ನಿಗೆ ಸರ್ ದುಡ್ಡು ಹಾಕಕ್ಕೆ ಇವ್ರು ರೆಡಿ ಇರಲ್ಲ. ಇವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಇವ್ರು ಸ್ವಂತಕ್ಕೆ ಮಾಡ್ತಾರೆ ಸರ್. ಬಟ್ ಇದು ಯಾವಾಗಿಂದ ಶುರುವಾಯ್ತು ಸರ್? ಇದು ಯಾವಾಗಿಂದ ಶುರುವಾಯ್ತು? ಇದು ಮುಚ್ಚೋ ಹಂತಕ್ಕೆ ಹೋಗಿದ್ದು ಸರ್? ಮುಚ್ಚೋ ಹಂತಕ್ಕೆ ಹೋಗಿದ್ದು ಬಹುತೇಕ ಸರ್ ಇದು ನಾವು ಚಿಕ್ಕಂದಿಂದನೂ ಒಂದೊಂದ್ಸಲ ಈ ತರ ಡಚಕ್ ಬಂದು ಹೋಗ್ತಾ ಇರುತ್ತೆ ರಾಜಕಾರಣಿಗಳು. ಯಾಕಂದ್ರೆ ಅದು ಅವರಿಗೆ ಚುನಾವಣಾ ಅಸ್ತ್ರ. ಕರೆಕ್ಟ್. ಚುನಾವಣಾ ಅಸ್ತ್ರ ಅವ್ರಿಗೆ ಅಷ್ಟೇ. ಈ ಜನರ ಭಾವನೆ ಇನ್ನೊಂದು ಮತ್ತೊಂದು ಅದೇನು ಇಲ್ಲ ಸರ್. ನಿನ್ನೆ ನಮ್ ಗುತ್ತಿಗೆ ಕಾರ್ಮಿಕರು ಹೇಮಗಿರಿ ಅನ್ನೋರೊಬ್ರು ಇದೇ ಒಂದು ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಿನ್ನೆ ಬೆಳಗ್ಗೆ ಇಷ್ಟೊತ್ತಿನಲ್ಲಿ ತೀರೋಗ್ತಾರೆ ಸರ್. ಮಕ್ಳು ಫೀಸ್ ಕಟ್ಟಾಕಿಂಗೆ ಯಾರ ಹತ್ರನ ಒಂದ್ 10,000 ಕೇಳಿದ್ರೆ ನೀವ್ VSL ಕೆಲ್ಸಾನೇ ಇಲ್ಲ ನೀನೇನ್ ಕೊಟ್ಟಿಲ್ಲ ಅಂತ ಅಂದಿದ್ದಕ್ಕೆ ಅದನ್ನೇ ತಲೆಗೆ ಹಾಕೊಂಡು ಸೆಕೆಂಡ್ ಶಿಫ್ಟ್ ಬರ್ತಾರೆ. ಹುಡುಗರ ಹತ್ರ ಎಲ್ಲ ಮಾತಾಡ್ತಾರೆ. ಮಾತಾಡಿ ಒಂಥರ ಫೀಲಿಂಗ್ ಅಲ್ಲಿ ಮನೆಗೆ ಹೋಗ್ತಾರೆ. ಬೆಳಗ್ಗೆ ಎದ್ದಿ ಬರ್ಬೇಕಾದ್ರೆ ಈಗ ದುಡ್ಡು ಬೇಕಲ್ಲ ಸರ್ ಮನುಷ್ಯನ್ಗೆ, ಗಂಡ್ಸಾದವನ್ಗೆ. ಕರೆಕ್ಟ್. ಆ ಲೆಕ್ಕಾಚಾರದಲ್ಲಿ ಆಗೋಗ್ಬಿಟ್ಟಿದೆ. ಇಲ್ಲಿ ನಾವು 13 ಕೆಲ್ಸಕ್ಕೆ 13 ಕೆಲಸ ಸರ್ ನಮಗ್ ಸಿಗೋದು 13, 14, 15 ಕೆಲಸ. ಪೂರ್ತಿ ಕೆಲಸ ಕೊಡಲ್ಲ ಇಲ್ಲಿ. ಇಲ್ಲಿ ಏನಂದ್ರೆ ಸರ್ ಇದು ತುಂಬಾ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಮತ್ತೆ ರಾಜಕಾರಣಿಗಳ ಸ್ವಾರ್ಥದಿಂದ ಒಂದು ತಲೆಮಾರು ಒಂದು ಶತಮಾನ ಪೂರೈಸಿರೋ ಕಾರ್ಖಾನೆ ಸರ್ ಇದು. ಮೊನ್ನೆ 15ನೇ ತಾರೀಕಿಗೆ 100 ವರ್ಷ ತುಂಬಿತು. ನಾವು ಖಂಡಿತವಾಗ್ಲೂ ಸಂಭ್ರಮಾಚರಣೆ ಮಾಡ್ಬೇಕಿತ್ತು ಸರ್. ಇವತ್ತು ಹೆಂಗಾಗಿದೆ ಅಂದ್ರೆ ಇಲ್ಲಿ ಹೋರಾಟ ಮಾಡ್ಕೊಂಡು ಬೀದಿಲಿ ನಿಂತಿದೀವಿ. ಅಲ್ಲ, ನಮ್ಮ ಆಸ್ತಿ ಸರ್ ಅವೆಲ್ಲ 100 ವರ್ಷ ಹಿಂದಳು ಅಂದ್ರೆ ವಿಶ್ವೇಶ್ವರಯ್ಯನ ಕೊಟ್ಟಿರುವಂಥ ಕೊಡುಗೆಗಳು, ಮೈಸೂರು ರಾಜರು ಕೊಟ್ಟಂತ ಕೊಡುಗೆ ಅವೆಲ್ಲ ನಮ್ಮ ಆಸ್ತಿ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಕೇವಲ ಲಾಭ ನಷ್ಟ ಲೆಕ್ಕಾಚಾರ ನೋಡಬಾರ್ದು ಸರ್ ಇಲ್ಲಿ. ಸರ್ ಮೈಸೂರು ಮಹಾರಾಜರು ಬೃಹತ್ ಉದ್ದಿಮೆಗಳನ್ನ ಏನಕ್ಕೆ ನಾವು ಸ್ಥಾಪನೆ ಮಾಡಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ಕೊಂಡು ಇದನ್ನ ಮಾಡೋದು ಸರ್. ಹೌದು ಇದನ್ನ ಮಾಡಿ ಸರ್. ಇದಕ್ಕೆ ಏನ್ ಗೊತ್ತಾ, ಈಗ ಅಲ್ಲಿ ಇಲ್ಲಿ ಈಗ ಏರ್ಪೋರ್ಟ್ ಮಾಡ್ತಾರೆ ಸರ್. ಯಾವ ಪುರುಷಾರ್ಥಕ್ಕೆ ಸರ್? ನಮ್ಮೂರನ್ನ ಸ್ಮಶಾನ ಮಾಡಿ ಅವ್ರು ನಮ್ ಗೋರಿಗಳ ಮೇಲೆ ಹಾರ್ಕೊಂಡು ಹೋಗಕ್ಕ ಸರ್ ಅವ್ರ ಅಪ್ಪ ಮಗ. ನೋಡಿ ಅಲ್ಲ, ಈಗ ನಾವು ನಿಮ್ಮ ಸಂಸದರಿಗೆ ಫೋನ್ ಮಾಡಿದ್ವಿ, ರಾಘವೇಂದ್ರ ಅವ್ರಿಗೆ ಆಗ್ಲಿಂದ ಟ್ರೈ ಮಾಡ್ತಾನೆ ಇದೀವಿ, ಫೋನ್ ತೆಗಿತಾ ಇಲ್ಲ ನೋಡಿ. ಸರ್ ಅವ್ರಂತ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯ ನನ್ನ ಇದ್ರಲ್ಲಿ ನಾನು ನೋಡೇ ಇಲ್ಲ ಸರ್. ನನ್ನ ಪಕ್ಕ ಸರ್ RSS ಸರ್
ನನ್ ಮನೆ ಇರೋದು ಬಾಲಭಾರತಿ ಅಂತ ಇರೋ ಒಂದು ಶಾಲೆ ಆ ಭಾಗದಲ್ಲಿ. ನಾನು 10 ವರ್ಷ ನಮಸ್ತೆ ಸದಾ ಮಹೋತ್ಸವ ಮಾತೃಭೂಮಿ ಅಂತ ಹೇಳ್ತಿದ್ದವನು ಇವತ್ತು ಯಾವ ಲೆಕ್ಕಾಚಾರಕ್ಕೆ ಆಗೋಗಿದ್ದೀನಿ ಅಂದ್ರೆ ಸರ್, ಬೌದ್ಧ ಧರ್ಮ ಸ್ವೀಕರಿಸ್ಬಿಡೋಣ ಅಂಬೇಡ್ಕರ್ ಲೆಕ್ಕಾಚಾರಕ್ಕೆ ಅನ್ನೋ ತರ ಆಗೋಗ್ಬಿಡಿದೆ ಸರ್. ಸಮಾನತೆ ಇಲ್ಲ, ಇನ್ನೊಂದಿಲ್ಲ. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಸರ್ ಸರ್ ದಲಿತ ಅಂದ್ರೆ ದಮನಿತ ಆಗೇ ಇದ್ದಾನೆ ಅವನು. ಇರೋನು ಇನ್ನೂ ಇರೋನಾಗೇ ಇದ್ದಾನೆ ಸರ್. ಮುಂದಿನ ದಿನಗಳಲ್ಲಿ ಆಗ್ಲೇ ಬಂದಿದೆ ಹೌದು, ಜೀತದಾಳ ಪದ್ಧತಿ ಮತ್ತೆ ಬಂದ್ಬಿಡುತ್ತೆ ಸರ್. ನಾನು ಹೇಳ್ತೀನಲ್ಲ, ಇದೇ ಮೋದಿ ಸರ್ಕಾರ ಇದ್ರೆ ಕೇಂದ್ರದಲ್ಲಿ 100% ಸರ್ ಪ್ರತಿಶತ ಜೀತದಾಳು ಪದ್ಧತಿ ಬರುತ್ತೆ ಸರ್. ಸುನಿಲ್ ಅವರೇ, ಕೊನೆಯದಾಗಿ TV5 ಕೂಡ ನಿಮ್ಮ ಎಲ್ಲ ಕಾರ್ಮಿಕರ ಪರವಾಗಿ ನಿಂತಿದೆ. ನಾವು ಕೂಡ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ನಿಮ್ಮ ಹೋರಾಟ ಯಶಸ್ಸು ಕಾಣಲಿ ಅನ್ನುವಂಥ ಆಶಯ ನಮ್ಮದು. ಇದ್ರ ಬಗ್ಗೆ ನೀವು ಟೆಲಿಕಾಸ್ಟ್ ಮಾಡಿದ್ರೆ ನಿಮ್ಮ ಋಣ ನಾವು ತೀರಿಸ್ತೀವಿ ಸರ್. ಖಂಡಿತ. ಥ್ಯಾಂಕ್ ಯು ಸುನಿಲ್ ಅವರೇ ಮಾತಾಡಿದ್ದಕ್ಕೆ. ನೋಡಿ, BY ರಾಘವೇಂದ್ರ ಅವರು ಮನಸ್ಸು ಮಾಡ್ಬೋದಾಗಿತ್ತು. ಆ ಭಾಗದ ಮೂರು ಸರಿ ಆಯ್ಕೆ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ಬೋದಾಗಿತ್ತು. ನೀವೇ ಬಂಡವಾಳ ಹೂಡ್ಬೋದಾಗಿತ್ತಲ್ವಾ? ಹೇಳ್ತಾರೆ ಕಾರ್ಮಿಕರು, ನಾವು ರಕ್ತ ಸುರಿಸಿ ದುಡಿತೇವೆ, ಉತ್ಪಾದನೆ ಮಾಡ್ತೇವೆ, ಆದಾಯವನ್ನು ತಂದು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ಸಮಾಧಿ ಮೇಲೆ ಏನೇನೋ ಕಟ್ಟೋಕೆ ಹೊರಟಿದ್ದೀರಿ. ಏರ್ಪೋರ್ಟ್ ಬಂತು, 700-800 ಕೋಟಿ ಏರ್ಪೋರ್ಟ್ ಬಂತು, ಆಗಲಿ ಅಭಿವೃದ್ಧಿ ಕೆಲಸ ಆಗಲಿ. ಆದರೆ ಇರೋವನ್ನ ಸಾರ್ವಜನಿಕ ಉದ್ದಿಮೆಯನ್ನು ಉಳಿಸ್ಕೊಳ್ಬೇಕಲ್ವಾ? ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ತುತ್ತು ಅನ್ನಕ್ಕೆ ಪರದಾಡುವಂಥ ಪರಿಸ್ಥಿತಿ ತಂದಿಟ್ಬಿಟ್ರು. 15 ವರ್ಷಗಳ ಹೋರಾಟ. ಯಾರೂ ಮನಸ್ಸು ಮಾಡಿದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ, ಇದರನ್ನು ಲಾಭ ಮಾಡಿಕೊಂಡ್ರು ಹೊರತು ಯಾರಿಗೂ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನೇರ ಕಾರಣ BJP ಸರ್ಕಾರವೇ ಅಂತೇಳಿ ಕಾರ್ಮಿಕರು ಆರೋಪ ಮಾಡಿದ್ದಾರೆ.